ನಮಸ್ಕಾರ ಅಭ್ಯರ್ಥಿಗಳೇ, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಪ್ರಿಪರೇಟಿವ್ ವಿಡಿಯೋಸ್ಗಳನ್ನ ನಾವು ಇವತ್ತಿಂದ ಶುರು ಮಾಡ್ತಿದ್ದೀವಿ. ಈ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನಾನು ಹೇಳುವಂತಹ ಕೆಲವೊಂದು ಮಾಹಿತಿಗಳ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ನೋಡಿ, ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಬೇಕಾದ್ರೆ ಅತಿ ಹೆಚ್ಚು ಕ್ಯಾಂಡಿಡೇಟ್ಸ್ಗಳು ಈ ಸಾಮಾನ್ಯ ಕನ್ನಡ ಹಾಗೆ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಈ ಒಂದು ಏರಿಯಾದ ಮೇಲೆ ಅತಿ ಹೆಚ್ಚಾಗಿ ಕಾನ್ಸಂಟ್ರೇಟನ್ನು ಮಾಡ್ತಾರೆ. ಆದರೆ ಅವರು ಈ ಕಂಪ್ಯೂಟರ್ ನಾಲೆಡ್ಜ್ನ ಈ ಬೇಸಿಕ್ ಆಫ್ ಕಂಪ್ಯೂಟರ್ ಏನಿದೆ ಆ ಒಂದು ವಿಷಯವನ್ನು ಬಿಟ್ಬಿಡ್ತಾರೆ. ಅತಿ ಹೆಚ್ಚಾಗಿ ನಾವು ಸುಲಭವಾಗಿ ಸ್ಕೋರ್ ಮಾಡುವಂತಹ ಏರಿಯಾ ಅಂದರೆ ಅದು ಬೇಸಿಕ್ ಆಫ್ ಕಂಪ್ಯೂಟರ್. ಆದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಕಂಪ್ಯೂಟರ್ ನಾಲೆಡ್ಜನ್ನು ಬಿಟ್ಬಿಡ್ತಾರೆ, ಈ ಜನರಲ್ ನಾಲೆಡ್ಜ್ ಮೇಲೆ ಅತಿ ಹೆಚ್ಚು ತಮ್ಮ ಸಮಯವನ್ನು ಸ್ಪೆಂಡ್ ಮಾಡ್ತಾರೆ. ಅಂದರೆ ಆ ಒಂದು ವಿಷಯದ ಮೇಲೆ ಸ್ಟಡಿ ಮಾಡಿ. GK ಮೇಲೆ ನೀವು ಎಷ್ಟು ಕ್ವಶನ್ ಸ್ಟಡಿ ಮಾಡಿದ್ರು ಅದಕ್ಕೆ ಎಂಡೇ ಸಿಗೋದಿಲ್ಲ. ಅದು ಕ್ವಶನ್ ಸ್ಟಡಿ ಮಾಡ್ದಂಗೆ ಮತ್ತೆ ಒಂದು ಬೇರೆ ಏರಿಯಾದ ಮೇಲೆ ಬೇರೆ ಕ್ವಶನ್ಸ್ಗಳು ಬರ್ತಾ ಇರ್ತವೆ. ಆದರೆ ಈ ಕಂಪ್ಯೂಟರ್ ನಾಲೆಡ್ಜ್ ಹಾಗಲ್ಲ. ಒಂದು ಸತಿ ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಆ ವಿಷಯದ ಮೇಲೇನೆ ಅವರು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೇಸಿಕ್ ಆಫ್ ಕಂಪ್ಯೂಟರ್ ಈ ಒಂದು ವಿಷಯದ ಮೇಲೆ ಸ್ಟಡಿಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ನೋಡಿ, ಯಾವುದೇ ಒಂದು ವಿಷಯವನ್ನು ನೀವು ಕಲಿಬೇಕಾದ್ರೆ ಮೊದಲು ಅದ್ರ ಬಗ್ಗೆ ಬ್ರೀಫಾಗಿ ಒಂದು ಸ್ಟಡಿಯನ್ನು ಮಾಡಿ, ಅದಾದ ನಂತರ ನೀವು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಿ. ಅದ್ರ ಬದಲು ನೀವು ಡೈರೆಕ್ಟೇ ನಾನು ಕ್ವಶನ್ಸನ್ನು ಮಾಡ್ತೀನಿ ಅಂತ ಹೋದರೆ ಏನಾಗುತ್ತೆ ಅಂದರೆ ಯಾವುದೇ ಕ್ವಶನ್ಸು ಸಾಲ್ವ್ ಆಗಲ್ಲ. ಯಾಕೆ ಸಾಲ್ವ್ ಆಗಲ್ಲ? ನಿಮಗೆ ಸರಿಯಾಗಿ ಒಂದು ಬೇಸಿಕ್ಕೇ ಗೊತ್ತಿಲ್ಲ, ಆ ವಿಷಯದ ಆ ಒಂದು ಟಾಪಿಕ್ ಮೇಲೆ ಒಂದು ಬೇಸಿಕ್ಕೇ ಗೊತ್ತಿಲ್ಲ ಹೋದರೆ ನೀವು ಹೇಗೆ ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕಾಗುತ್ತೆ? ಸೊ ಈಗ ನಾನು ಈ ಕಂಪ್ಯೂಟರ್ನ ಒಂದು ಬೇಸಿಕ್ ಐಡಿಯಾನ ನಿಮಗೆ ಕೊಡ್ತೀನಿ. ಅಂದರೆ ಒಂದು ಬೇಸಿಕ್ ಟಾಪಿಕ್ ಅಂದರೆ ಬ್ರೀಫಾಗಿ ಕಂಪ್ಯೂಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಾದ ನಂತರ ಏನೇನು ನೋಟ್ ಮಾಡ್ಕೋಬೇಕು ಅಂತಲೂ ಕೂಡ ನಿಮಗೆ ಹೇಳ್ತೀನಿ. ಅದನ್ನು ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಈ ಕ್ಲಾಸ್ ಮುಗಿದ ತಕ್ಷಣ ನೀವೇನು ನೋಟ್ ಮಾಡ್ಕೊಂಡಿರ್ತೀರಾ ಅದನ್ನು ಒಂದು ಸತಿ ಓದ್ಕೊಂಡು ನಿಮ್ಮ ಮನಸ್ಸಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆದ ನಂತರ ನಾವು ಒಂದು ಕ್ವಶನ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ. ಆ ವಿಡಿಯೋಗೆ ನೀವು ಎಷ್ಟು ಆನ್ಸರ್ಗಳನ್ನ ಮಾಡ್ತಿದ್ದೀರಾ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ನೋಡಿ, ನೀವು ಅತಿ ಹೆಚ್ಚು ಕ್ವಶನ್ಸ್ಗೆ ಸರಿಯಾದ ಉತ್ತರವನ್ನು ಕೊಡ್ತಾ ಹೋದರೆ ನೋಡಿ ನೀವು ಬೇಸಿಕ್ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ನೀವು ಯಾವುದೇ ಕ್ವಶನ್ಗೆ ಸರಿಯಾಗಿ ಉತ್ತರನ ಕೊಡದೆ ಬರೀ ತಪ್ಪಾಗಿ ಉತ್ತರವನ್ನು ಕೊಡ್ತಾ ಬಂದರೆ ನೀವು ಫಸ್ಟ್ ಆಫ್ ಆಲ್ ಬೇಸಿಕ್ ಕಾನ್ಸೆಪ್ಟನ್ನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಆಗುತ್ತೆ. ಸೊ ಫಸ್ಟು ಈಗ ನಾನು ಹೇಳುವಂತಹ ವಿಷಯವನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲೆಲ್ಲಿ ನೋಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಒಂದು ಹೊಸ ಬುಕ್ಕನ್ನು ಇಡಿ. ಯಾಕಂದರೆ ಇವತ್ತು ನೀವು ಕಲಿತಿರುವಂತಹ ವಿಷಯ ಹಾಗೆ ನೋಟ್ ಮಾಡ್ಕೊಳ್ಳುವಂತಹ ಪಾಯಿಂಟ್ಸ್ಗಳು ಈ ಒಂದೇ ಎಕ್ಸಾಮ್ಗಲ್ಲ, ಮುಂದೆ ಬರುವಂತಹ ಎಲ್ಲ ಎಕ್ಸಾಮ್ಗಳಿಗೂ ಉಪಯೋಗಕ್ಕೆ ಬರುತ್ತೆ. ಸೊ ಬನ್ನಿ ಇವಾಗ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಬೇಸಿಕ್ ಆಫ್ ಕಂಪ್ಯೂಟರ್ನ ಬಗ್ಗೆ ಕಲಿತಿರೋದ್ರಿಂದ ಫಸ್ಟು ಕಂಪ್ಯೂಟರ್ ಅಂದ್ರೇನು ಇದನ್ನು ಅರ್ಥ ಮಾಡ್ಕೋಬೇಕು. ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಅದು ತನ್ನಲ್ಲಿ ಮಾಹಿತಿಯನ್ನು ಸ್ಟೋರ್ ಮಾಡಿಕೊಳ್ಳುತ್ತೆ, ಹಾಗೆ ಆ ಮಾಹಿತಿಯನ್ನು ಪರಿವರ್ತಿಸಲು ಸಹಾಯವನ್ನು ಮಾಡುತ್ತೆ. ಈ ಒಂದು ಕಂಪ್ಯೂಟರನ್ನು 1800 ಬ್ಯಾಬೇಜ್ ಎನ್ನುವ ಒಬ್ಬ ವಿಜ್ಞಾನಿ ಕಂಡುಹಿಡಿತಾನೆ. ಸೊ ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಕಂಪ್ಯೂಟರ್ ಅಂತ ಹಾಕಿ ಅದನ್ನು ಕಂಡುಹಿಡಿದಿದ್ದು ಚಾರ್ಲ್ಸ್ ಬ್ಯಾಬೇಜ್. ಎಷ್ಟರಲ್ಲಿ ಕಂಡುಹಿಡಿದ್ರು? 1800. ಇದು ಮೊದಲನೇ ಪಾಯಿಂಟ್. ನೋಡಿ, ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಡುಹಿಡಿದಂತಹ ಸಂದರ್ಭದಲ್ಲಿ ಕಂಪ್ಯೂಟರ್ನ ಸ್ಥಿತಿ ಹಾಗೆ ಆಕಾರ ಈ ರೀತಿ ಇತ್ತು. ಒಂದು ಕಂಪ್ಯೂಟರ್ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಂದರೆ ಅಲ್ಲಿ ಎರಡು ಅಂಶಗಳು ತುಂಬ ಮುಖ್ಯವಾಗ್ತವೆ. ಒಂದು ಹಾರ್ಡ್ವೇರ್, ಇನ್ನೊಂದು ಸಾಫ್ಟ್ವೇರ್. ಕ್ವಶನ್ಸ್ಗಳನ್ನ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಕೆಳಗಿನ 4 ಆಯ್ಕೆಗಳಲ್ಲಿ ಯಾವುದು ಹಾರ್ಡ್ವೇರ್ ಅಂತ ಕೇಳ್ತಾರೆ, ಅಥವಾ ಕೆಳಗಿನ 4 ಆಯ್ಕೆಗಳಲ್ಲಿ ಯಾವುದು ಸಾಫ್ಟ್ವೇರ್ಗೆ ಬರುತ್ತೆ, ಅಥವಾ ಈ 4 ಆಪ್ಷನ್ಗಳಲ್ಲಿ ಒಂದು ಆಪೋಸಿಟ್ ರೀತಿ ಇರೋದು ಯಾವುದು ಅಂದರೆ ಗುಂಪಿಗೆ ಸೇರದ ರೀತಿ ಇರುವುದು ಯಾವುದು, ಈ ರೀತಿಯಾಗಿ ಕೇಳ್ತಾರೆ. ಸೊ ಇಲ್ಲಿ ನೀವು ಏನನ್ನು ಅರ್ಥ ಮಾಡ್ಕೋಬೇಕಂದ್ರೆ ಹಾರ್ಡ್ವೇರ್ ಅಂದರೆ ಏನು, ಸಾಫ್ಟ್ವೇರ್ ಅಂದರೆ ಏನು, ಹಾರ್ಡ್ವೇರ್ಗೆ ಉದಾಹರಣೆಗಳು ಯಾವ್ಯಾವ ಬರ್ತವೆ, ಸಾಫ್ಟ್ವೇರ್ಗೆ ಉದಾಹರಣೆಗಳು ಯಾವ್ಯಾವ ಬರ್ತವೆ, ಇಷ್ಟನ್ನು ಕಲ್ತ್ಕೊಂಡ್ರೆ ನಿಮ್ಮ ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಸಾಲ್ವ್ ಆಯಿತು ಅಂತ ಅಂದ್ಕೊಳ್ಳಿ. ಈಗ ನಿಮ್ಮ ಒಂದು ಕಣ್ಮುಂದೆ ಕಂಪ್ಯೂಟರ್ ಇದೆ. ಆ ಕಂಪ್ಯೂಟರ್ನಲ್ಲಿ ಯಾವ ಯಾವ ಭಾಗಗಳನ್ನು ನೀವು ಸ್ಪರ್ಶಿಸಬಹುದು ಅಥವಾ ಮುಟ್ಟಬಹುದು ಅಂತಹ ಭಾಗಗಳನ್ನು ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಯನ್ನು ಕೊಟ್ಟು ಹೇಳೋದಾದರೆ ನೋಡಿ, ನಾವು ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಬೇಕಾದ್ರೆ ಕೀಬೋರ್ಡ್ನ ಬಳಸ್ತೀವಿ. ಅಲ್ಲಿ ಕೀಬೋರ್ಡ್ನ ನಾವು ಸ್ಪರ್ಶಿಸ್ತೀವ, ಸೊ ಅದು ಹಾರ್ಡ್ವೇರ್ಗೆ ಉದಾಹರಣೆ. ಮೌಸನ್ನು ಬಳಸ್ತೀವಿ, ಅದನ್ನು ಸ್ಪರ್ಶಿಸ್ತೀವಿ, ಅದು ಹಾರ್ಡ್ವೇರ್ಗೆ ಉದಾಹರಣೆ. ಹಾಗೆ ಪ್ರಿಂಟರ್, ಅದು ಕೂಡ ಹಾರ್ಡ್ವೇರ್ಗೆ ಉದಾಹರಣೆ. ಈ ರೀತಿಯ ಉದಾಹರಣೆಗಳನ್ನು ಇಲ್ಲಿ ನೀಡಿದ್ದೀವಿ. ಅಂದರೆ ಕಂಪ್ಯೂಟರ್ನಲ್ಲಿ ನಾವು ಯಾವ ಒಂದು ಭಾಗಗಳನ್ನು ನಾವು ಸ್ಪರ್ಶಿಸ್ತೀವಿ, ಯಾವ ನಮಗೆ ಮುಟ್ಲಿಕ್ಕೆ ಸಿಗುತ್ತೆ ಅಂಥವನ್ನು ನಾವು ಹಾರ್ಡ್ವೇರ್. ನಿಮ್ಮ ನೆನ್ಪಿಟ್ಕೊಳ್ಳಿಕ್ಕೆ ಈ ರೀತಿ ತಿಳ್ಕೊಳ್ಳಿ. ಇನ್ನು ಸಾಫ್ಟ್ವೇರ್ ವಿಷಯಕ್ಕೆ ಬಂದರೆ ಯಾವ ಒಂದು ಭಾಗಗಳನ್ನು ನಮ್ಮ ಕೈಲಿ ಸ್ಪರ್ಶಿಸಲಿಕ್ಕೆ ಆಗೋದಿಲ್ಲ ಅಂತಹ ಭಾಗಗಳನ್ನು ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಕಂಪ್ಯೂಟರ್ ಮಾನಿಟರ್ನಲ್ಲಿ ನೀವು ಒಂದು ವಿಡಿಯೋವನ್ನು ನೋಡ್ತಿದ್ದೀರಾ. ಆ ವಿಡಿಯೋವನ್ನು ನೀವು ಸ್ಪರ್ಶಿಸಲಿಕ್ಕೆ ಆಗುತ್ತಾ? ನೀವು ಮುಟ್ಟಿದ್ರೆ ನೀವು ಮಾನಿಟರ್ನ ಮುಟ್ತೀರಾ ಹೊರತು ಆ ವಿಡಿಯೋ ಒಳಗಡೆ ಏನಿದೆ ಆ ವಿಡಿಯೋ ಒಳಗಡೆ ನೀವು ಮುಟ್ಲಿಕ್ಕಾಗುತ್ತಾ? ಇಲ್ಲ. ಹಾಗೆ ಕಂಪ್ಯೂಟರ್ ಒಳಗಡೆ ಕೆಲವು ಸಾಫ್ಟ್ವೇರ್ಗಳು ಇರ್ತವೆ. ಆ ಸಾಫ್ಟ್ವೇರ್ ಅಂದರೆ ಆ ಪ್ರೋಗ್ರಾಮ್ಗಳು ಇರ್ತವೆ. ಆ ಪ್ರೋಗ್ರಾಮ್ಗಳನ್ನ ನೀವು ಮುಟ್ಲಿಕ್ಕಾಗುತ್ತಾ? ಇಲ್ಲ. ಅಂತಹವುಗಳನ್ನ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಈಗ ನಿಮಗೆ ಇಲ್ಲಿ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು.
ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು, ಅದಕ್ಕೆ ಯಾವುದು ಎಕ್ಸಾಂಪಲ್ಗಳು ಬರ್ತಾವೆ ಅಂತ. ಒಂದು ಕಂಪ್ಯೂಟರ್ ವರ್ಕ್ ಆಗಬೇಕಾದ್ರೆ ಅಲ್ಲಿ 3 ರೀತಿಯ ಮೆಥಡ್ಗಳು ನಡೀತವೆ. ಒಂದು ಇನ್ಪುಟ್, ಎರಡನೇದು ಪ್ರೊಸೆಸಿಂಗ್, ಮೂರನೇದು ಔಟ್ಪುಟ್. ನೀವು ಏನಾದರೂ ಸ್ಟೋರೇಜನ್ನು ಮಾಡ್ತೀವಿ ಅನ್ನೋದೇ ಆದರೆ ಅದು 4ನೇದು ಆ್ಯಡ್ ಆಗುತ್ತೆ. ಅಂದರೆ ನೀವೇನಾದರೂ ಸ್ಟೋರ್ ಮಾಡ್ತೀವಿ ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳಬೇಕಂದ್ರೆ, ಈಗ ನೀವು ಕಂಪ್ಯೂಟರ್ನಲ್ಲಿ ಗೂಗಲ್ನಲ್ಲಿ ಹೋಗಿ ಏನೋ ಒಂದು ಸರ್ಚ್ ಮಾಡ್ತೀರಾ. ಏನಂತ ಸರ್ಚ್ ಮಾಡ್ತೀರಾ? ವಿಲೇಜ್ ಅಕೌಂಟೆಂಟ್ ಅಂತಲೇ ಸರ್ಚ್ ಮಾಡ್ತೀರಾ. ನೀವು ಸರ್ಚ್ ಮಾಡಬೇಕಂದ್ರೆ ನೀವು ಕಂಪ್ಯೂಟರ್ಗೆ ಒಂದು ಮಾಹಿತಿಯನ್ನು ನೀಡಬೇಕು. ಏನಂತ ನೀಡ್ತಿದ್ದೀರಿ? ವಿಲೇಜ್ ಅಕೌಂಟೆಂಟ್ ಅಂತ ಟೈಪ್ ಮಾಡ್ತಿದ್ದೀರಾ. ಇದು ಇನ್ಪುಟ್ ಆಗಿರುತ್ತೆ. ಸೊ ನೀವು ಕೊಟ್ಟಂತಹ ಇನ್ಪುಟ್ನ ಆ ಕಂಪ್ಯೂಟರ್ ತನ್ನೊಳಗಡೆ ಪ್ರೊಸೆಸ್ ಮಾಡ್ಕೊಳ್ಳುತ್ತೆ. ಸೊ ಆ ಒಂದು ಕಂಪ್ಯೂಟರ್ ಪ್ರೊಸೆಸಿಂಗನ್ನು ಮಾಡಿಕೊಂಡ ನಂತರ ಅದು ನಿಮಗೆ ಔಟ್ಪುಟ್ಟನ್ನು ನೀಡುತ್ತೆ. ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಏನೇನು ಮಾಹಿತಿ ಇದೆ ನೋಡಿ ಅಂತ ನಿಮಗೆ ಔಟ್ಪುಟ್ಟನ್ನು ಕೊಡುತ್ತೆ. ಸೊ ಈ ರೀತಿಯಾಗಿ 3 ಸಿಸ್ಟಮ್ಗಳು, 3 ಮೆಥಡ್ಗಳು ವರ್ಕ್ ಆಗುತ್ತೆ. ನೀವು ಏನು ಇನ್ಪುಟ್ ಕೊಡ್ತೀರಾ ಅದನ್ನು ಅದು ಪ್ರೊಸೆಸ್ ಮಾಡ್ಕೊಳ್ಳುತ್ತೆ, ಅದು ಅರ್ಥ ಮಾಡ್ಕೊಳ್ಳುತ್ತೆ, ಹಾಗೆ ಅದಕ್ಕೆ ಬಂದಂತಹ ಮಾಹಿತಿಯನ್ನು ನಿಮಗೆ ತೋರಿಸುತ್ತೆ. ಇದು 3 ಸಿಸ್ಟಮ್ ವರ್ಕ್ ಆಗುತ್ತೆ. 4ನೇದು ಏನಂದ್ರೆ ಸ್ಟೋರೇಜ್. ಅಂದರೆ ನೀವು ಏನಾದರೂ ಆ ಕಂಪ್ಯೂಟರ್ನ ಒಳಗಡೆ ಕೆಲವು ಫೈಲ್ಸ್ಗಳನ್ನು ಸ್ಟೋರ್ ಮಾಡಿ ಇಡಬೇಕಂದ್ರೆ ಈ ಸ್ಟೋರೇಜ್ ಅನ್ನೋ ಒಂದು ಸಿಸ್ಟಮ್ ವರ್ಕ್ ಆಗುತ್ತೆ. ಈಗ ಎಕ್ಸಾಮ್ಗೆ ಕ್ವಶನ್ಸ್ನ ಯಾವ ರೀತಿ ಕೇಳ್ತಾರೆ ಅಂದರೆ, ಈ ಕೆಳಗಿನಲ್ಲಿ ಇನ್ಪುಟ್ಗೆ ಉದಾಹರಣೆ ಯಾವುದು, ಈ ಕೆಳಗಿನಲ್ಲಿ ಔಟ್ಪುಟ್ಗೆ ಉದಾಹರಣೆ ಯಾವುದು, ಇವುಗಳಲ್ಲಿ ಯಾವುದು ಔಟ್ಪುಟ್ ನೀಡುತ್ತದೆ. ಈ ರೀತಿ ಅಂದರೆ ಎಕ್ಸಾಂಪಲ್ಸ್ಗಳನ್ನ ಬೇಸ್ ಆಗಿ ಇಟ್ಕೊಂಡು ಅವರು ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಈ ಒಂದೊಂದೇ ಎಕ್ಸಾಂಪಲ್ಗಳನ್ನು ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ನೀವು ಕೂಡ ಇವುಗಳನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಅಂದರೆ ಇನ್ಪುಟ್ಗೆ ಉದಾಹರಣೆಗಳು ಯಾವ್ಯಾವು, ಔಟ್ಪುಟ್ಗೆ ಉದಾಹರಣೆಗಳು ಯಾವ್ಯಾವು, ಅದರಿಂದ ಯಾವ ರೀತಿ ಕೆಲಸ ಆಗುತ್ತೆ, ಈ ರೀತಿಯಾದಂತಹ ಮಾಹಿತಿಗಳನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಈಗ ಇನ್ಪುಟ್ಗೆ ನಾವು ಮೊದಲನೇ ಉದಾಹರಣೆ ಯಾವುದು ಅಂದರೆ ಕೀಬೋರ್ಡ್. ಕನ್ನಡದಲ್ಲಿ ಅದನ್ನು ಕೀಲಿ ಮಣೆ ಅಂತ ಕರೀತಾರೆ. ಈ ಒಂದು ಕೀಬೋರ್ಡ್ನ ಮೂಲಕ ಕಂಪ್ಯೂಟರ್ಗೆ ಯಾವ ರೀತಿಯ ಮಾಹಿತಿಯನ್ನು ನಾವು ನೀಡಬಹುದು ಅಂದರೆ, ಅಕ್ಷರಗಳನ್ನು ಟೈಪ್ ಮಾಡುವ ಮೂಲಕ ಹಾಗೆ ಅಂಕಿ ಸಂಖ್ಯೆಗಳ ಒಂದು ಮಾಹಿತಿಯನ್ನು ನೀಡುವ ಮೂಲಕ ಕಂಪ್ಯೂಟರ್ಗೆ ನಾವು ಇನ್ಪುಟ್ಟನ್ನು ನೀಡಬಹುದು. ಇನ್ಪುಟ್ಟನ್ನು ನೀಡುವಂತಹ ಡಿವೈಸಸ್ಗಳಿಗೆ ಎಕ್ಸಾಂಪಲ್ 2ನೇದು ಯಾವುದು ಅಂದರೆ ಮೌಸ್ ಮೂಲಕ ಕೂಡ ನಾವು ಕಂಪ್ಯೂಟರ್ಗೆ ಒಂದು ಮಾಹಿತಿಯನ್ನು ನೀಡಬಹುದು, ಅಂದರೆ ಇನ್ಪುಟ್ಟನ್ನು ನೀಡಬಹುದು. 3ನೇದು ಮೈಕ್ರೋಫೋನ್ ಮೂಲಕ ನಮ್ಮ ಧ್ವನಿಯನ್ನು ನಾವು ಇನ್ಪುಟ್ ಆಗಿ ನೀಡಬಹುದು ಕಂಪ್ಯೂಟರ್ಗೆ. ಧ್ವನಿವರ್ಧಕದ ಮೂಲಕ ನಮ್ಮ ಧ್ವನಿಯನ್ನು ಕಂಪ್ಯೂಟರ್ನಲ್ಲಿ ದಾಖಲಿಸಬಹುದು. ಇದು ಇನ್ಪುಟ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಮುಂದಿಂದು ಸ್ಕ್ಯಾನರ್. ಇದು ಒಂದು ಶೀಟಲ್ಲಿ ಇರುವಂತಹ ಇಮೇಜಸ್ ಅಥವಾ ಏನು ಇನ್ಫಾರ್ಮೇಷನ್ ಇರುತ್ತೆ, ಅಂದರೆ ಟೈಪಿಂಗ್ಸ್ ಏನಿರುತ್ತೆ, ಅದನ್ನು ಕಂಪ್ಯೂಟರ್ಗೆ ನೀಡುವ ಮೂಲಕ ಇನ್ಪುಟ್ ಆಗಿ ಕೆಲಸವನ್ನು ಮಾಡುತ್ತೆ. ಮುಂದಿಂದು ವೆಬ್ ಕ್ಯಾಮ್. ಇದು ಕೂಡ ನಮ್ಮ ಭಾವಚಿತ್ರಗಳನ್ನು ತೆಗೆದುಕೊಂಡು ಕಂಪ್ಯೂಟರ್ಗೆ ಇನ್ಪುಟ್ ಆಗಿ ನೀಡುತ್ತೆ. ಹಾಗೆ ಬಾರ್ಕೋಡ್ ರೀಡರ್ ಅಥವಾ ಬಾರ್ಕೋಡ್ ಸ್ಕ್ಯಾನರ್ ಅಂತ ಕರಿತೀವಿ, ಇದು ಕೂಡ ಇನ್ಪುಟ್ಗೆ ಎಕ್ಸಾಂಪಲ್. ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್, ಇದು ನಮ್ಮ ಕಾರ್ಡ್ ಡೀಟೇಲ್ಸನ್ನು ಕಂಪ್ಯೂಟರ್ಗೆ ಇನ್ಪುಟ್ ಆಗಿ ನೀಡುತ್ತೆ. ನೆಕ್ಸ್ಟ್ ಬಂದು OMR ಶೀಟ್ನ ಸ್ಕ್ಯಾನರ್, ಆಪ್ಟಿಕಲ್ ಮಾರ್ಕ್ ರೀಡರ್, ಬಯೋಮೆಟ್ರಿಕ್. ಈಗ ಹೇಳಿದಂತಹ ಇಷ್ಟು ಡಿವೈಸಸ್ಗಳು ಕಂಪ್ಯೂಟರ್ಗೆ ಇನ್ಪುಟ್ಟನ್ನು ನೀಡಲು ಸಹಾಯವನ್ನು ಮಾಡ್ತವೆ. ಸೊ ಇವುಗಳನ್ನು ನೀವು ಒಂದು ಕಾಲಮ್ ಹಾಕಿ ಬರ್ಕೊಳ್ಳಿ. ಇನ್ಪುಟ್ ಯಾವ್ಯಾವುದು ಕೊಡ್ತವೆ ಅಂದರೆ, ಈಗ ನಾನು ಎಷ್ಟು ಎಕ್ಸಾಂಪಲ್ಸನ್ನು ಹೇಳಿದ್ದೀನಿ, ಇಷ್ಟು ಎಕ್ಸಾಂಪಲ್ಸ್ನ ಬರ್ಕೊಂಡು ಇವು ಇನ್ಪುಟ್ಟನ್ನು ನೀಡ್ತವೆ. ಇದನ್ನು ಒಂದ್ಸತಿ ನೀವು ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಔಟ್ಪುಟ್ ಡಿವೈಸಸ್ಗಳು ಯಾವ್ಯಾವುದು ಅಂತ ತಿಳಿದುಕೊಳ್ಳೋಣ. ನೋಡಿ, ನೀವು ಔಟ್ಪುಟ್ ಡಿವೈಸಸ್ ಯಾವುದು, ಇನ್ಪುಟ್ ಡಿವೈಸಸ್ ಯಾವುದು ಅಂತ ಗಟ್ಟೋಡ್ಕೊಂಡು ನೆನ್ಪಿಟ್ಕೊಳ್ಳೋಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ನಾನು ಹೇಳ್ದಂಗೆ ನೀವು ನೆನ್ಪಿಟ್ಕೊಂಡ್ರೆ ಆರಾಮಾಗಿ ನೆನ್ಪಿಟ್ಕೋಬೋದು. ಈಗ ನಿಮ್ಮ ಮುಂದೆ ಒಂದು ಕಂಪ್ಯೂಟರ್ ಇದೆ, ಆ ಕಂಪ್ಯೂಟರ್ಗೆ ಒಂದು ಕ್ವಶನನ್ನು ಕೇಳಿದ್ದೀರಾ. ಸೊ ನೀವು ಆ ಕಂಪ್ಯೂಟರ್ಗೆ ಕ್ವಶನ್ನ ಕೇಳಿದ ಮೇಲೆ ಆ ಕಂಪ್ಯೂಟರ್ ನಿಮಗೆ ಯಾವ ರೀತಿ ಉತ್ತರವನ್ನು ಕೊಡ್ತಿದೆ, ಈ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಳಿ. ಈಗ ಕಂಪ್ಯೂಟರ್ಗೆ ಒಂದು ಕ್ವಶನನ್ನು ಕೇಳಿದ್ರಿ, ಆ ಕಂಪ್ಯೂಟರ್ ನಿಮಗೆ ಮಾನಿಟರ್ ಮೂಲಕ ಒಂದು ಚಿತ್ರವನ್ನು ತೋರಿಸೋ ಮೂಲಕ ನಿಮಗೆ ಉತ್ತರವನ್ನು ನೀಡ್ತು. ಇದು ಔಟ್ಪುಟ್ಗೆ ಎಕ್ಸಾಂಪಲ್. ಆ ಕಂಪ್ಯೂಟರ್ಗೆ ಒಂದು ಸ್ಪೀಕರನ್ನು ಅಟ್ಯಾಚ್ ಮಾಡಿದ್ರಿ, ನೀವು ಕೇಳಿದಂತಹ ಕ್ವಶನ್ಗೆ ಅದು ಆ ಸ್ಪೀಕರ್ನಲ್ಲಿ ಸೌಂಡ್ ಮಾಡೋ ಮೂಲಕ ನಿಮಗೆ ಆನ್ಸರನ್ನು ನೀಡ್ತು. ಇದು ಕೂಡ ಔಟ್ಪುಟ್ಗೆ ಎಕ್ಸಾಂಪಲ್. ಆ ಕಂಪ್ಯೂಟರ್ಗೆ ಪ್ರಿಂಟರನ್ನು ಅಟ್ಯಾಚ್ ಮಾಡಿದ್ರಿ, ನೀವು ಕೇಳುವಂತಹ ಕ್ವಶನ್ಗೆ ನಿಮಗೆ ಆ ಚಿತ್ರದ ಒಂದು ಪ್ರಿಂಟನ್ನು ನೀಡೋ ಮೂಲಕ ಆನ್ಸರನ್ನು ಮಾಡ್ತು. ಇದು ಔಟ್ಪುಟ್ಗೆ ಎಕ್ಸಾಂಪಲ್. ಆ ಕಂಪ್ಯೂಟರಿಂದ ಒಂದು ಪ್ರೊಜೆಕ್ಟರ್ನ ಕನೆಕ್ಟ್ ಮಾಡಿದ್ದೀರಾ, ಆ ಪ್ರೊಜೆಕ್ಟ್ರು ನಿಮಗೆ ವಿಜುವಲ್ಸ್ ಮೂಲಕ ಒಂದು ಉತ್ತರವನ್ನು ನೀಡ್ತು. ಇದು ಕೂಡ ಔಟ್ಪುಟ್ಗೆ ಎಕ್ಸಾಂಪಲ್. ಔಟ್ಪುಟ್ ಅಂದರೆ ಏನೂ ಇಲ್ಲ, ನಿಮಗೆ ಯಾವ ರೀತಿಯ ಒಂದು ಮಾಹಿತಿಯನ್ನು ನೀಡ್ತಾ ಇದೆ, ಯಾರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಅದು ಔಟ್ಪುಟ್ ಡಿವೈಸಸ್ಗಳಿಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಇಲ್ಲಿವರೆಗೆ ಇನ್ಪುಟ್ ಹಾಗೂ ಔಟ್ಪುಟ್ ಡಿವೈಸಸ್ಗಳ ಬಗ್ಗೆ ತಿಳಿದುಕೊಂಡ್ರಿ. ಈಗ ಪ್ರೊಸೆಸಿಂಗ್ ಯೂನಿಟ್ ಅಂದರೆ CPU ಇದರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಕೆಲವು ಎಕ್ಸಾಮ್ಗಳಲ್ಲಿ CPU ಫುಲ್ ಫಾರ್ಮ್ ಏನು ಅಂತಲೂ ಕೇಳಿದ್ದಾರೆ. ಸೊ CPUನ ಫುಲ್ ಫಾರ್ಮ್ ಬಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು CPUನ ಫುಲ್ ಫಾರ್ಮ್ ಇರುತ್ತದೆ. ಇದು ಕಂಪ್ಯೂಟರ್ನ ಒಂದು ಮೆದುಳಿನ ಥರ ಕೆಲಸವನ್ನು ಮಾಡುತ್ತೆ. CPU ಸಾಮಾನ್ಯವಾಗಿ ಒಂದು ದೊಡ್ಡ ಆಯತಾಕಾರದ ಪೆಟ್ಟಿಗೆಯ ರೀತಿ ಇರುತ್ತೆ. ಇದು ಕಂಪ್ಯೂಟರ್ನ ಎಲ್ಲ ಕೆಲಸವನ್ನು ಮಾಡಲು ಸಹಕರಿಸುತ್ತೆ. ನೋಡಿ, CPU ಕಂಪ್ಯೂಟರ್ನ ಇನ್ಪುಟ್ ಹಾಗೆ ಔಟ್ಪುಟ್ನ ನಡುವೆ ಮೀಡಿಯೇಟರ್ನ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಇಲ್ಲಿವರೆಗೆ ನಾವು ಇನ್ಪುಟ್ ಹಾಗೆ ಔಟ್ಪುಟ್ನ ಬಗ್ಗೆ ಮಾತಾಡಿದ್ವಿ, ಹಾಗೆ ಇನ್ಪುಟ್ ಔಟ್ಪುಟ್ಗೆ ಎಕ್ಸಾಂಪಲ್ ಆಗಿರುವಂತಹ ಕೆಲವು ಡಿವೈಸಸ್ಗಳ ಬಗ್ಗೆ ಮಾತಾಡಿದ್ವಿ. ಈಗ ಸ್ಟೋರೇಜ್ ಹಾಗೆ ಸ್ಟೋರೇಜ್ನಲ್ಲಿ ಎಷ್ಟು ರೀತಿ ಇದೆ,
ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ನೋಡಿ, ಇಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂದರೆ, ಇವುಗಳಲ್ಲಿ ಪ್ರೈಮರಿ ಮೆಮೊರಿಗೆ ಉದಾಹರಣೆಗಳು ಯಾವುದು, ಇವುಗಳಲ್ಲಿ ಸೆಕೆಂಡರಿ ಮೆಮೊರಿಗೆ ಉದಾಹರಣೆಗಳು ಯಾವುದು, ಈ 4ರಲ್ಲಿ ಯಾವುದು ಗುಂಪಿಗೆ ಸೇರದೇ ಇರಬಹುದು, ಈ ರೀತಿಯಾಗಿ ಒಂದು ಕ್ವಶನ್ಸನ್ನು ಕೇಳ್ತಾರೆ. ನೋಡಿ, ಕಂಪ್ಯೂಟರ್ನಲ್ಲಿ 2 ರೀತಿಯ ಸ್ಟೋರೇಜ್ಗಳು ಇರ್ತವೆ. ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ. ನೋಡಿ, ಪ್ರೈಮರಿ ಮೆಮೊರಿ ಅಂದರೆ ಕಂಪ್ಯೂಟರ್ನಲ್ಲಿ ಇರುವಂತಹ ಇಂಟರ್ನಲ್ ಮೆಮೊರಿ ಅಂತ ಅರ್ಥ ಬರುತ್ತೆ. ಪ್ರೈಮರಿ ಮೆಮೊರಿಗೆ ಎಕ್ಸಾಂಪಲ್ ಆಗಿ ಬರುವಂತಹ 2 ಪಾರ್ಟ್ಸ್ಗಳು ಯಾವುದು ಅಂದರೆ, ಒಂದು ರ್ಯಾಮ್, ಇನ್ನೊಂದು ರೋಮ್. ರ್ಯಾಮ್ನ ಫುಲ್ ಫಾರ್ಮನ್ನು ಹಲವು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ರ್ಯಾಮ್ನ ಫುಲ್ ಫಾರ್ಮ್ ಬಂದು ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ಈ ಫುಲ್ ಫಾರ್ಮನ್ನು ತುಂಬ ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ರೋಮ್ನ ಫುಲ್ ಫಾರ್ಮ್ ಬಂದು ರೀಡ್ ಓನ್ಲಿ ಮೆಮೊರಿ. ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನು ಸಂಗ್ರಹಿಸುವ ಕಂಪ್ಯೂಟರ್ನ ಮೆಮೊರಿಯ ಒಂದು ಭಾಗಕ್ಕೆ ರೋಮ್ ಎನ್ನುವರು. ಈ 2 ಡಿವೈಸಸ್ಗಳು ಪ್ರೈಮರಿ ಮೆಮೊರಿ ಸ್ಟೋರೇಜ್ಗೆ ಎಕ್ಸಾಂಪಲ್ ಆಗ್ತವೆ. ಈಗ ಸೆಕೆಂಡರಿ ಸ್ಟೋರೇಜ್ ಬಗ್ಗೆ ಮಾತಾಡೋಣ. ನೋಡಿ, ಸೆಕೆಂಡರಿ ಸ್ಟೋರೇಜ್ನಲ್ಲಿ ಪ್ರಮುಖವಾಗಿ ಬರೋದು ಯಾವುದು ಅಂದರೆ ಹಾರ್ಡ್ ಡಿಸ್ಕ್. ಇದು ಕಂಪ್ಯೂಟರ್ನ ಶಾಶ್ವತ ಮೆಮೊರಿ ಅಂತಲೇ ಕರೀತಾರೆ. ಯಾಕಂದರೆ ಒಂದು ಹಾರ್ಡ್ ಡಿಸ್ಕ್ನಲ್ಲಿ ನಾವು ಮಿಲಿಯನ್ ಗಟ್ಟಲೆ ಅಕ್ಷರಗಳನ್ನ ಸಂಗ್ರಹಿಸಬಹುದು. ಅಂದರೆ GB ಅಲ್ಲ, TB ಅಂದರೆ ಟೆರಾಬೈಟ್ಸ್ ಅಷ್ಟು ಡಾಟಾವನ್ನು ನಾವು ಈ ಒಂದು ಹಾರ್ಡ್ ಡಿಸ್ಕ್ನಲ್ಲಿ ಸ್ಟೋರ್ ಮಾಡಬಹುದು. ಹಾಗೆ ಇದು ಕಂಪ್ಯೂಟರ್ ತನ್ನ ಒಂದು ಕಾರ್ಯವನ್ನು ನಡೆಸಲು ಬೇಕಾಗುವಂತಹ ಎಲ್ಲ ಮಾಹಿತಿಯನ್ನು ಸ್ಟೋರ್ ಮಾಡಿಕೊಂಡು ಇರ್ತದೆ. ನೋಡಿ, ಇಲ್ಲಿ ನಿಮಗೆ ಗೊಂದಲ ಅನಿಸಿದ್ರೆ, ಕಂಪ್ಯೂಟರ್ನಲ್ಲಿ 2 ರೀತಿಯ ಸ್ಟೋರೇಜ್ ಇರುತ್ತೆ. ಒಂದು ಇಂಟರ್ನಲ್ ಸ್ಟೋರೇಜ್, ಇನ್ನೊಂದು ಎಕ್ಸ್ಟರ್ನಲ್ ಸ್ಟೋರೇಜ್. ಇಂಟರ್ನಲ್ ಸ್ಟೋರೇಜಲ್ಲಿ 2 ಪಾರ್ಟ್ಸ್ಗಳು ಬರ್ತವೆ. ಒಂದು ರ್ಯಾಮ್, ಇನ್ನೊಂದು ರೋಮ್. ಎಕ್ಸ್ಟರ್ನಲ್ ಸ್ಟೋರೇಜಲ್ಲಿ ನಾವು ಕಂಪ್ಯೂಟರ್ನ ಸ್ಟೋರೇಜನ್ನು ಜಾಸ್ತಿ ಮಾಡಲು ಎಕ್ಸ್ಟರ್ನಲ್ಲಿಗೆ ಯಾವ ಒಂದು ಪಾರ್ಟ್ಸ್ಗಳನ್ನು ಹಾಕ್ತೀವಿ, ಏನೇನು ಹಾಕ್ತೀವಿ, ಹಾರ್ಡ್ ಡಿಸ್ಕನ್ನು ಹಾಕ್ತೀವಿ, CDಸನ್ನು ಹಾಕ್ತೀವಿ, ಹಾಗೆ ಪೆನ್ ಡ್ರೈವನ್ನು ಹಾಕ್ತೀವಿ. ಇವುಗಳನ್ನು ಹಾಕಿ ಆ ಕಂಪ್ಯೂಟರ್ನ ಸ್ಟೋರೇಜನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಈಗ ನಾನು ಹೇಳಿದಂತಹ ಇವುಗಳು ಕಂಪ್ಯೂಟರ್ನ ಎಕ್ಸ್ಟರ್ನಲ್ ಸ್ಟೋರೇಜ್ ಅಥವಾ ಸೆಕೆಂಡರಿ ಸ್ಟೋರೇಜ್ಗೆ ಎಕ್ಸಾಂಪಲ್. ನೋಡಿ, ನಾನು ಆಗಲೇ ಹೇಳಿದಾಗೆ ಪೆನ್ ಡ್ರೈವ್ ಕೂಡ ಸೆಕೆಂಡರಿ ಸ್ಟೋರೇಜ್ಗೆ ಎಕ್ಸಾಂಪಲ್. ಇದು ಚಿಕ್ಕ, ಕಡಿಮೆ ತೂಕ ಇರುವಂತಹ ಒಂದು ಡಿಟ್ಯಾಚಬಲ್ ಮತ್ತು ರೀರೈಟಬಲ್ ಮಾಡುವಂತಹ ಹಾಗೂ ಈಸಿಯಾಗಿ ಎಲ್ಲಿಗೆ ಬೇಕು ಅಲ್ಲಿಗೆ ಕ್ಯಾರಿ ಮಾಡುವಂತಹ ಒಂದು ಉಪಕರಣ. ನೋಡಿ, ಈ ಪೆನ್ ಡ್ರೈವ್ ಇಂದ ಒಂದು ಸಿಸ್ಟಮಲ್ಲಿ ಇರುವಂತಹ ಇನ್ಫಾರ್ಮೇಷನ್ ಅನ್ನು ಹಾಗೆ ಹಾರ್ಡ್ ಡಿಸ್ಕ್ನಲ್ಲಿ ಇರುವಂತಹ ಇನ್ಫಾರ್ಮೇಷನ್ ಅನ್ನು ಇನ್ನೊಂದು ಕಂಪ್ಯೂಟರ್ಗೆ ಅಥವಾ ಇನ್ನೊಂದು ಹಾರ್ಡ್ ಡಿಸ್ಕಿಗೆ ಟ್ರಾನ್ಸ್ಫರ್ ಮಾಡಲು ಉಪಯೋಗಕ್ಕೆ ಬರುತ್ತೆ. ಸೊ ಇಲ್ಲಿಗೆ ಇಷ್ಟು ಟಾಪಿಕ್ಸ್ನ ಎಂಡ್ ಮಾಡೋಣ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಾಫ್ಟ್ವೇರ್ ಅಂದ್ರೇನು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೇನು, ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೇನು, ಇಂಟರ್ನೆಟ್ ಅಂದ್ರೇನು, ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ, www. ಅಂತ ನಾವು ಯಾಕೆ ಟೈಪ್ ಮಾಡ್ತೀವಿ, ಆ www ಫುಲ್ ಫಾರ್ಮ್ ಏನಿರುತ್ತೆ, ಈ ಎಲ್ಲ ಮಾಹಿತಿಯನ್ನು ಪಾರ್ಟ್ 2 ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋದಲ್ಲಿ ಹೇಳಿರುವಂತಹ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಹಾಗೆ ಯಾವುದಾದ್ರೂ ವಿಷಯದ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ.